ಯೂಟ್ಯೂಬರ್ ಸಮೀರ್ ಕುರಿತಂತೆ ಪಬ್ಲಿಕ್ ಟಿವಿಯಲ್ಲಿ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ನಿನ್ನೆ ಬಂಧನದಿಂದ ಕೂದಲೆಳೆ ಅಂತರದಲ್ಲಿ ಆತ ಪಾರಾಗಿದ್ದ, ಕೋರ್ಟ್ ಆಂಟಿಸಿಪೇಟರಿ ಬೇಲ್ ಕೊಟ್ಟಿದ್ದಕ್ಕೆ. ಈಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಯೂಟ್ಯೂಬರ್ ಸಮೀರ್ ಕುರಿತ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಜಿಗಣಿ ಠಾಣಾ ವ್ಯಾಪ್ತಿಯಲ್ಲಿ ಕೊಪ್ಪದಲ್ಲಿ ವಾಸ ಇದ್ದ ಈತ ಬೆಂಗಳೂರಿನಲ್ಲಿ 4 ವರ್ಷದಿಂದ ಇದೇ ಮನೆಯಲ್ಲಿ ವಾಸವಾಗಿದ್ದಾನೆ ಸಮೀರ್. ವಾರದೊಳಗೆ ಮನೆ ಖಾಲಿ ಮಾಡ್ತೀನಿ ಅಂತ ಕೂಡ ಹೇಳಿದ್ದಂತೆ ಈ ಸಮೀರ್. ಮನೆ ಮಾಲೀಕರಿಗೆ ಯೂಟ್ಯೂಬರ್ ಸಮೀರ್, MD ಸಮೀರ್, 1 ವಾರದಲ್ಲಿ ನಾನು ಮನೆಯನ್ನು ಖಾಲಿ ಮಾಡ್ತೀನಿ ಅಂತ ಹೇಳಿದ್ದ. ಈತ ವಾಸ ಇದ್ದದ್ದು ಜಿಗಣಿ ಠಾಣಾ ವ್ಯಾಪ್ತಿಯ ಕೊಪ್ಪ ಅಂತಕ್ಕಂಥ ಪ್ರದೇಶ. ಆ ಮನೆಯನ್ನು ಕೂಡ ಪತ್ತೆ ಹಚ್ಚಲಾಗಿತ್ತು. ಬಿಡಿ, ಧರ್ಮಸ್ಥಳ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದ ಬೆನ್ನಲ್ಲೇ ಸಮೀರ್ ಕಳ್ಳಾಟ ನಡೆಸಿರೋದು ಗೊತ್ತಾಗ್ತಾ ಇದೆ. ತಾನು ಬಳಸ್ತಾ ಇದ್ದಂತಹ ಸಿಮ್ಮನ್ನ ಸಂಬಂಧಿಗೆ ಸಮೀರ್ ಕೊಟ್ಟಿದ್ದಂತೆ. ಪೊಲೀಸರಿಂದ ತಲೆಮರೆಸಿಕೊಂಡು ಸಮೀರ್ ಓಡಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಲೊಕೇಶನ್ ಬೆಂಗಳೂರಿನಲ್ಲಿ ಹಿಡಿದು ಪಾಪ ಧರ್ಮಸ್ಥಳ ಪೊಲೀಸರು ಇಲ್ಲಿಗೆ ಬಂದಿರ್ತಾರೆ. ಬೆಂಗಳೂರು ಬಂದು ಮನೆ ಸರ್ಚ್ ಮಾಡಿ ಖಾಕಿ ವಾಪಸ್ ಆಗಿರುತ್ತೆ. ಪಬ್ಲಿಕ್ ಟಿವಿಯಲ್ಲಿ ನಿನ್ನೆ ಸಮೀರ್ ಕಳ್ಳಾಟದ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಈತನಿಗೆ ಮೊದಲೇ ಹಿಂಟಿರುತ್ತೆ, ಪೊಲೀಸರು ಬರ್ತಾರೆ, ನನ್ನನ್ನು ಲಾಕ್ ಮಾಡ್ತಾರೆ ಅಂತ ಹೇಳಿ. ಒಂದು ವೇಳೆ ಪೊಲೀಸರು ಲಾಕ್ ಮಾಡಿದರೆ ಆಂಟಿಸಿಪೇಟರಿ ಬೇಲ್ ಅಪ್ಲೈ ಆಗ್ತಿರ್ಲಿಲ್ಲ. ಹಾಗಾಗಿ ಪೊಲೀಸರ ಕೈಯಿಂದ ತಪ್ಪಿಸ್ಕೊಬೇಕಾಗಿತ್ತು. ಈತ ಏನು ಮಾಡ್ದ ಅಂದರೆ, ತನ್ನ ಮೊಬೈಲನ್ನು ಮನೆಯಲ್ಲಿಟ್ಟು ಅದನ್ನು ಚಾರ್ಜಿಗೆ ಹಾಕಿ ಸಿಮ್ಮನ್ನು ಟ್ರೇಸ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿ ಬಂದಿದ್ದಾನೆ. ಬೇರೆ ಮೊಬೈಲಿಂದ ಆತ ಎಸ್ಕೇಪ್ ಆಗಿರೋದು ಗೊತ್ತಾಗ್ತಾ ಇದೆ. ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡಿದ ಆರೋಪದ ಮೇಲೆ MD ಸಮೀರ್ ಎಂಬುವಂತನ ಮೇಲೆ FIR ಆಗಿತ್ತು. ಅದಾದ ಬಳಿಕ ಧರ್ಮಸ್ಥಳ ಪೊಲೀಸರು ಅವನಿಗೆ ಹುಡುಕಿಕೊಂಡು ಬಂದು ಅರೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ರು. ಆದರೆ ಬೆಂಗಳೂರಿನ ಬನ್ನರ್ಘಟ್ಟದಲ್ಲಿರುವಂಥ ಮನೆಗೆ ಬಂದು ಪೊಲೀಸರು ವಿಚಾರಣೆ ಮಾಡಿ ಅಲ್ಲಿ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಅವನು ಮನೆಯಲ್ಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರ ತಾಯಿಗೆ ನೋಟಿಸನ್ನು ಕೊಟ್ಟು 48 ಗಂಟೆ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಧರ್ಮಸ್ಥಳ ಪೊಲೀಸ್ ಠಾಣೆ ಅಧಿಕಾರಿಗಳ ಮುಂದೆ ಅನ್ನುವಂಥ ಸೂಚನೆಯನ್ನು ಕೊಟ್ಟು ಹೋಗಿರುವಂಥದ್ದು. ಆದರೆ ಸಮೀರ್ ಏನಿದ್ದಾರೆ ಬೆಂಗಳೂರಿನ ಬೇರೆ ಕಡೆ ವಾಸವಾಗಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಆರಂಭದಲ್ಲಿ ಈ ಮನೆಗೆ ಬರುವ ಮುನ್ನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಕೊಪ್ಪದಲ್ಲಿ ಅಲ್ಲಿ ಮನೆ ಮಾಡ್ಕೊಂಡಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಅದಾದ ಬಳಿಕ 4 ವರ್ಷಗಳಿಂದ ಈ ಒಂದು ಮನೆಯಲ್ಲಿ ವಾಸವಾಗಿದ್ದಾನೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಿರುವಂಥದ್ದು. ಈಗಾಗಲೇ ಈಗಿರುವಂಥ ಮಾಹಿತಿಯ ಪ್ರಕಾರ ಸಮೀರ್ ಈಗ ವಾಸವಾಗಿರುವಂಥ ಈ ಮನೆಯನ್ನು ಕೂಡ ಖಾಲಿ ಮಾಡಲಿಕ್ಕೆ ಮಾಲೀಕರ ಬಳಿ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಇನ್ನು ಮುಂದಿನ 1 ವಾರದ ಒಳಗಾಗಿ ಈ ಮನೆಯನ್ನು ಖಾಲಿ ಮಾಡ್ತೇನೆ ಅನ್ನುವಂಥ ಮಾಹಿತಿಯನ್ನು ಪಡೆದುಕೊಂಡಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸಿಗ್ತಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಎಲ್ಲಿ ಈತ ಮನೆ ಮಾಡ್ತಾನೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಮಾಡುವ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಯಾಕಂದರೆ ಈ ಮನೆಯಲ್ಲಿ ವಾಸವಾಗಿರುವಂಥ MD ಸಮೀರ್ ಅವರು ಮುಂದಿನ 1 ವಾರಗಳ ಒಳಗಾಗಿ ಈ ಮನೆಯನ್ನು ಖಾಲಿ ಮಾಡಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ ಅನ್ನುವಂಥ ಮಾಹಿತಿಗಳನ್ನು ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದು, ಮುಂದೆ ಎಲ್ಲಿ ಇವನು ಮನೆ ಮಾಡ್ತಾನೆ ಅನ್ನುವಂಥದ್ದನ್ನು ಪತ್ತೆ ಮಾಡುವ ಕೆಲಸಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.